ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇದು ಬಂದು ಗುರುವಾರದ ವ್ಲಾಗ್ ಆಗಿರುತ್ತೆ. ನೋಡಿ, ಮೊದಲಿಗೆ ಎದ್ದು ಹಾಲನ್ನು ಬಿಸಿಗಿಡ್ತಾ ಇದ್ದೀನಿ. ಹಾಲನ್ನು ಬಿಸಿಗಿಟ್ಟು ಸಣ್ಣಗೆ ಉರಿನ ಸಣ್ಣಗೆ ಮಾಡಿ ಗಾರ್ಡನಲ್ಲಿ ಹೂವು ಬಿಡಿಸ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ. ನಮ್ಮ ಮನೆ ಇರುವಂಥ ವಾತಾವರಣದಲ್ಲಿ ಹಕ್ಕಿ ಪಕ್ಷಿಗಳು ತುಂಬ ಅಂದರೆ ತುಂಬ ಕಿಚಿಪಿಚಿ ಅಂತವೆ. ನೋಡಿ, ಹಂಗೆ ನಾನು ಇದನ್ನೇನು ಮ್ಯೂಟ್ ಮಾಡಿಲ್ಲ. ಎಷ್ಟು ಚೆನ್ನಾಗಿ ಕಿಚಿಪಿಚಿ ಅಂತ ಇದ್ದಾವೆ ಅಂದರೆ ಚಿಲಿಪಿಲಿ ಅಂತ ಇದ್ದಾವೆ. ನೋಡಿ, ಗಿಡಗಳಲ್ಲಿ ಕನಕಾಂಬರ ಎಲ್ಲ ತುಂಬಾ ಚೆನ್ನಾಗಿದೆ. ಇವತ್ತು ಕುಯ್ತೀನಿ, ಮಧ್ಯಾಹ್ನ ಬಿಡಿಸ್ತೀನಿ. ಅಂದರೆ ಮಧ್ಯಾಹ್ನ ಎತ್ಕೊಳ್ತೀನಿ ಕನಕಾಂಬರನ. ಈಗ ಪೂಜೆಗೆ ಮಾತ್ರ ದಾಸವಾಳ. ಕನಕಾಂಬರ ಕೂಡ ಪೂಜೆಗೆ ಹಾಕ್ತೀನಿ, ಬಟ್ ಕಟ್ ಹಾಕ್ಬೇಕು, ಅದನ್ನು ಟೈಮ್ ಹಿಡಿಯುತ್ತೆ. ಹಾಗಾಗಿ ಮಧ್ಯಾಹ್ನ ಕೊಯ್ದುಬಿಟ್ಟು ಶುಕ್ರವಾರಕ್ಕೆ ಇಲ್ಲಾಂದರೆ ಶನಿವಾರಕ್ಕೆ ನಾನು ಕಟ್ಬಿಟ್ಟು ಫ್ರಿಜ್ಜಲ್ಲಿ ಇಡ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದ್ದಾವೆ. ಹಾಗೆ ಹಕ್ಕಿ ಪಕ್ಷಿಗಳು ಎಷ್ಟು ಚೆನ್ನಾಗಿ ಚಿಲಿಪಿಲಿ ಅಂತ ಇದ್ದಾವೆ ಅಲ್ವಾ, ನಿಮಗೂ ಕೇಳಿಸ್ತು ಅಂತ ಅಂದ್ಕೊಳ್ತೀನಿ. ನೋಡಿ, ಇದು ಚಿಟ್ಟೆ ದಾಸವಾಳ ಕೂಡ ತುಂಬ ಚೆನ್ನಾಗಿ ಹೂವು ಬಿಡ್ತಾ ಇದೆ, ತುಂಬ ಚೆನ್ನಾಗಿ ಮೊಗ್ಗಾಗಿದೆ. ನೋಡಿ, ಹೂವು ಎಷ್ಟು ಸಿಕ್ಕಿದ್ದಾವೆ ಪೂಜೆಗೆ ಇವತ್ತು. ಎಷ್ಟು ಚೆನ್ನಾಗಿದ್ದಾವಲ್ವಾ. ಒಂದೊಂದು ಮಲ್ಲಿಗೆ ಹೂವನ್ನು ಸ್ವಲ್ಪ ಕಮ್ಮಿ ಆಗಿದ್ದಾವೆ. ನೋಡಿ, ಇದು ಗುಲಾಬಿ ಎಷ್ಟು ಚೆನ್ನಾಗಿ ಮೊಗ್ಗೊಡ್ದಿದೆ ಅಂತಂದರೆ ನೋಡಲಿಕ್ಕೆ ಖುಷಿ ಆಗ್ತಿತ್ತು. ಅದು ತುಂಬ ಹೂವು ಬಂದರೆ ತುಂಬ ಚೆನ್ನಾಗಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸರಿ, ಎಲ್ಲ ಹೂವು ಬಿಡಿಸ್ಕೊಂಡು ಒಳಗಡೆ ಬಂದೆ. ನೋಡಿ, ನಮ್ಮ ಮನೆಯವರು ಕಾರ್ನ ಬಿಸಿಲಲ್ಲಿ ಒಣಗುತ್ತೆ ಅಂತ ತಂದುಬಿಟ್ಟು ಕಾಂಪೌಂಡ್ ಒಳಗಡೆ ನಿಲ್ಲಿಸಿದ್ದಾರೆ. ಸಿಕ್ಕಾಬಿಟ್ಟೆ ಬಿಸಿಲಿದೆ, ಹಾಗಾಗಿ ಕಾರ್ನ ಒಳಗಡೆ ನಿಲ್ಲಿಸಿದ್ದಾರೆ. ಸ್ವಲ್ಪ ಓಡಾಡೋಕ್ಕೆಲ್ಲ ಹಿಂಸೆ ಆಗುತ್ತೆ. ಸರಿ, ಹೂವು ಒಳಗಡೆ ತಗೊಂಬಂದಿಟ್ಟೆ. ಮಾಮೂಲಿ ಹಾಲು ಕಾಯ್ದಿತ್ತು. ನಾನು ಒಂದು 3/4 ಲೋಟ ಟೀ ಮಾಡ್ಕೊಂಡಿದ್ದೀನಿ. ಟೀ ಸ್ವಲ್ಪ ಕಂಟ್ರೋಲ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವರಿಗೆ ಹಾಲು ಕೂಡ ರೆಡಿ ಆಯಿತು. ನಾನು ಟೀ ಇಟ್ಟಿದ್ದೀನಿ. ಟೀ ಸೋಸ್ಕೊಂಡು ತಗೊಂಡೋಗಿ ನಮ್ಮ ಮನೆಯವ್ರಿಗೆ ಕೊಡ್ತೀನಿ. ನೋಡಿ, ಟೀ ಮತ್ತು ಹಾಲು ಎರಡು ರೆಡಿಯಾಗಿದೆ. ಸರಿ, ಅದಾಯಿತು. ಇವಾಗ ಟಿಫನಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ. ಟಿಫನಿಗೆ ನಾನು ನುಗ್ಗೆ ಸೊಪ್ಪನ್ನು ಬಳಸ್ಬಿಟ್ಟು ಮಸಾಲೆ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ನುಗ್ಗೆ ಸೊಪ್ಪು ಫ್ರೆಶ್ ಆಗಿದೆ. ಮಸಾಲೆ ರೊಟ್ಟಿ, ಸಿಂಪಲ್ಲಾಗಿ ಒಂದು ಮಸಾಲೆ ರೊಟ್ಟಿ. ನಮಗೆ ಏನು ಸಬ್ಸಿಗೆ ಸೊಪ್ಪೇ ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನುಗ್ಗೆ ಸೊಪ್ಪಲ್ಲಿ ಕೂಡ ಮಸಾಲೆ ರೊಟ್ಟಿನ ಮಾಡಿದ್ರೆ ತುಂಬಾ ಟೇಸ್ಟಾಗಿರುತ್ತೆ. ನೋಡಿ, ಒಂದು ಉಪ್ಪುದು ಕ್ಯಾರೆಟ್ ತೊಗೊಂಡಿದ್ದೀನಿ, 2 ಈರುಳ್ಳಿ ತೊಗೊಂಡಿದ್ದೀನಿ, 2 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ಅಷ್ಟರೊಳಗಡೆ ನಾನು ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ನನ್ನ ಮಗಳು ಕೂಡ ಎಲ್ಲ ಒರೆಸ್ಕೊಳ್ತಾ ಇದ್ಲು. ನೋಡಿ, ಬೆಳಗ್ಗೆನೇ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ನನ್ನ ರೊಟ್ಟಿನೂ. ನನ್ನ ಮಕ್ಕಳು ಕೂಡ ಎಲ್ಲದರಲ್ಲೂ ಹೆಲ್ಪ್ ಮಾಡಿಕೊಡ್ತಾರೆ. ನೋಡಿ, ಚಟ್ನಿಗೆ ರೆಡಿ ಮಾಡ್ತಾ ಇದ್ದಾಳೆ. ಅವಳೇ ಚಟ್ನಿ ಮಾಡ್ತೀನಿ ಮಮ್ಮಿ ಅಂತ ಹೇಳ್ಬಿಟ್ಟು ಚಟ್ನಿಗೆ ರೆಡಿ ಮಾಡ್ತಾ ಇದ್ದಾಳೆ. ನಾನು ಕೂಡ ಕ್ಯಾರೆಟ್ ಎಲ್ಲ ತುರಿದು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಎಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಗೆ. ನೋಡಿ, ಈ ಥರ ತುರಿದು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದಕ್ಕೆ ಮಸಾಲೆ ರೊಟ್ಟಿಗೆ ಹಸಿ ತೆಂಗಿನಕಾಯಿನ ಸಣ್ಣಗೆ ಚಾಪ್ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಚಟ್ನಿ ಕೂಡ ಒಂದು ಕಡೆ ಮಿಕ್ಸಿಗೆ ಹಾಕ್ಕೊಂಡಿದ್ದಾಳೆ. ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾಳೆ. ಕಡಲೆ ಬೀಜ ಉರಿತಾ ಇದ್ದಾಳೆ. ಇವಾಗ ನಾನು ರೊಟ್ಟಿ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ತೊಗೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಸೇರಿಸ್ಕೊಳ್ತೀನಿ. ಅದಕ್ಕೆ ನೋಡಿ, ಈ ರೀತಿ ಒಂದು ಸ್ವಲ್ಪ ಜೀರಿಗೆನ, ನಾವು ರೊಟ್ಟಿ ಏನು ಕ್ವಾಂಟಿಟಿ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡು. ಜೀರಿಗೆ ಕೂಡ ಸೇರಿಸಿ ಅದ್ರ ಜೊತೆ ಈ ಚಾಪ್ ಮಾಡಿರೋ ಅಂಥ ಎಲ್ಲ ಐಟಮ್ಗಳನ್ನು ಸೇರಿಸ್ಕೊಳ್ಳೋಣ. ನೋಡಿ, ಈ ರೀತಿ ಹಸಿಮೆಣ್ಸಿನ್ಕಾಯಿ ಸಣ್ಣ ಕಟ್ ಮಾಡಿದ್ದೀನಿ. ಈ ರೀತಿ ಎಲ್ಲ ಸೇರಿಸಿ ಮಾಡಿದ್ರೆ ಮಕ್ಕಳು ಕೂಡ ಎಲ್ಲ ತರಕಾರಿ, ಇದಕ್ಕೆ ಗೆಡ್ಡೆಕೋಸು ಕೂಡ ಹಾಕೊಳ್ಬೋದು, ತುರಿದ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ. ಕೆಲವರೆಲ್ಲ ಸೌತೆಕಾಯಿ ರೊಟ್ಟಿ ಅಂತ ಮಾಡ್ತಾರೆ, ಅದು ಕೂಡ ಸೂಪರಾಗಿರುತ್ತೆ. ಸೌತೆಕಾಯಿನ ತುರಿದಾಕಿ ನಾವು ಇದನ್ನು ನಮ್ಮ ಕಡೆ ಎಲ್ಲ ತೊಟ್ಟಲ್ಲ ರೊಟ್ಟಿನ, ಅಂದರೆ ತಟ್ಬಿಟ್ಟು ಮಾಡ್ತಾರಲ್ವ, ನಾವು ಬಳಿಯೋ ರೊಟ್ಟಿ ಅಂತ ಮಾಡ್ತೀವಿ. ನಮ್ಮ ಮನೆಯವ್ರಿಗಂತೂ ಫೇವ್ರೆಟ್ ಬಳಿಯೋ ರೊಟ್ಟಿ. ನೋಡಿ, ಅದಕ್ಕೆ ರೊಟ್ಟಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ನೋಡಿ, ಅದಕ್ಕೆ ಚಟ್ನಿ ಕೂಡ ರೆಡಿ ಮಾಡಿದ್ಲು ನನ್ನ ಮಗಳು. ಮಾರ್ಕೆಟಲ್ಲಿ ಸೊಪ್ಪು ಮತ್ತು ತರಕಾರಿ ಬೇಕಾಗಿತ್ತು, ಎಲ್ಲ ತೊಗೊಂಡು ಬಂದಿದ್ದರು. ದಂಟಿನ ಸೊಪ್ಪು ತುಂಬ ಚೆನ್ನಾಗಿತ್ತು. ಇವಾಗೆಲ್ಲ ಬಿಸಿಲಿಗೆ ಸ್ವಲ್ಪ ತರಕಾರಿಗಳನ್ನು ಜಾಸ್ತಿ ಯೂಸ್ ಮಾಡಬೇಕು, ತುಂಬ ಬಿಸಿಲಿದೆ. ನಮ್ಮ ಮನೆಯವರು ಪೂಜೆ ಕೂಡ ಮಾಡಿಕೊಂಡ್ರು. ಇವತ್ತು ಪೂಜೆ ನಂದು ಸ್ವಲ್ಪ ಡ್ಯೂಟಿ ಕಮ್ಮಿ ಪೂಜೆದು, ಯಾಕಂದರೆ ನನಗೆ ತಿಂಡಿ ಮಾಡೋದು ಅದು ಇದು ಕೆಲಸ ಇದ್ದಾಗ ಅವರೇ ಯಾರಾದರೂ ಒಬ್ಬರು ಮಾಡ್ಕೊಳ್ತಾರೆ. ನನ್ನ ಮಕ್ಕಳಾಗ್ಬೋದು, ನಮ್ಮ ಮನೆಯವರಾಗಲಿ ಪೂಜೆನ ಮಾಡ್ತಾರೆ. ನಮ್ಮ ಮನೆಯವರು ಸ್ವಲ್ಪ ಬ್ಯುಸಿ ಇದ್ದರೆ ನಾನೇ ಮಾಡೋದು.
ಇಲ್ಲ ಮಕ್ಕಳು ಕೂಡ ಮಾಡ್ತಾರೆ. ನೋಡಿ ಅವ್ರದ್ದು ಪೂಜೆ ಆಯ್ತಲ್ವ, ಟಿಫನ್ ಕೊಡಬೇಕು. ಇವಾಗ ರೊಟ್ಟಿನ ಬಳಿತಾ ಇದ್ದೀನಿ ನೋಡಿ. ಈ ರೀತಿ ಬಿಸಿ ಹೆಂಚು ಮೇಲೆ ನಾನು ಈ ರೀತಿ ಕೈಯಲ್ಲೇ ಬಳಿಯೋ ರೊಟ್ಟಿನ ಬಳಿತೀವಿ. ನಮ್ಮ ಕಡೆ ಎಲ್ಲ ಬಳಿಯೋ ರೊಟ್ಟಿ ಅಂತ ಹೇಳ್ತಾರೆ ನೋಡಿ. ಈ ರೀತಿ ಸ್ಪ್ರೆಡ್ ಮಾಡೋದು ಸುತ್ತ ಹೆಂಚಿನ ಮೇಲೆ ಈ ರೀತಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿದ್ರೆ ರೊಟ್ಟಿ ಚೆನ್ನಾಗಿ ಬೇಯುತ್ತೆ ನೋಡಿ. ಈ ರೀತಿ ಎಲ್ಲ ಕಡೆನೂ ಬಳಿಬೇಕು ರೊಟ್ಟಿನ ನೀಟಾಗಿ. ನಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ಬಳಿಬೋದು ರೊಟ್ಟಿನ ನೋಡಿ. ಈ ರೀತಿ ಒಂದು ಪ್ಲೇಟನ್ನು ಮುಚ್ಚಿದ್ರೆ ಚೆನ್ನಾಗಿ ಬೇಯುತ್ತೆ ರೊಟ್ಟಿ ನೋಡಿ. ಈಗ ಆಲ್ಮೋಸ್ಟ್ ಬೆಂದಿದೆ. ಅದನ್ನು ಉಲ್ಟಾ ಮಾಡ್ಕೊಂಡಿದ್ದೀನಿ. ಎರಡು ಕಡೆ ಬೇಯಿಸ್ಕೊಳ್ಬೇಕು, ಯಾಕಂದರೆ ನುಗ್ಗೆ ಸೊಪ್ಪು ಕ್ಯಾರೆಟು ಎಲ್ಲ ತರಕಾರಿ ಇದೆಲ್ಲ ಹಾಕಿರ್ತೀವಲ್ವ, ಅದು ಬೆಂದ್ರೇ ಚೆಂದ, ಚೆನ್ನಾಗಿರುತ್ತೆ. ಚೆನ್ನಾಗಿ ಬೇಯಬೇಕು ನೋಡಿ. ಆ ಸೈಡು ಕೂಡ ಬೇಯಿತು ರೊಟ್ಟಿ. ಇದಕ್ಕೆ ತುಪ್ಪ ಹಾಕ್ಕೊಂಡು ಉಪ್ಪಿನಕಾಯಿ ಹಾಕ್ಕೊಂಡು ಕೂಡ ತಿನ್ಬೋದು, ಹಂಗೆ ಕೂಡ ತಿನ್ಬೋದು ನೋಡಿ. ಚಟ್ನಿ ಕೂಡ ರೆಡಿ ಮಾಡ್ಕೊಂಡಿದ್ದಾಳೆ. ಇವರಿಗೆಲ್ಲ ರೊಟ್ಟಿ ಹಾಕ್ಕೊಟ್ಟಿದ್ದಾಯಿತು. ಕಲ್ಲಂಗಡಿ ಹಣ್ಣಿತ್ತು ಮನೆಯಲ್ಲಿ. ನಾನು ಸ್ವಲ್ಪ ಡಯಟಲ್ಲಿದ್ದೀನಿ, ಹಾಗಾಗಿ ಕಲ್ಲಂಗಡಿ ಹಣ್ಣು ತಿಂದ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ರೊಟ್ಟಿನ ತಿನ್ನೋಣ ಅಂತೇಳಿ ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡ್ಕೊಳ್ಳೋಣ ಅಂತ. ಸ್ವಲ್ಪ ಮಣ್ಣಾಗಿತ್ತು ಕಲ್ಲಂಗಡಿ ಹಣ್ಣು ಮೇಲ್ಗಡೆ, ಹಾಗಾಗಿ ಸಿಂಕಲ್ಲಿ ತೊಳೆದೆ ಅದನ್ನು ಮೇಲ್ಭಾಗನ. ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗಂತೂ ಕಲ್ಲಂಗಡಿ ಹಣ್ಣು ಸೀಸನ್ ಇರೋದ್ರಿಂದ ಎಲ್ಲಿ ನೋಡಿದ್ರೂ ಕಲ್ಲಂಗಡಿ ಹಣ್ಣು, ಎಲ್ಲಿ ಕಣ್ಣು ಆಡಿಸಿದ್ರು ಏನು ಕಾಣುತ್ತೋ ಬಿಡುತ್ತೋ, ಬಟ್ ಕಲ್ಲಂಗಡಿ ಹಣ್ಣಂತೂ ರಾಶಿ ರಾಶಿ ಹಾಕೊಂಡಿರ್ತಾರೆ. ನನ್ನ ಫೇವ್ರೆಟ್ ಕಲ್ಲಂಗಡಿ ಹಣ್ಣು, ನಂಗೆ ಸಖತ್ ಇಷ್ಟ ಕಲ್ಲಂಗಡಿ ಹಣ್ಣು ಅಂತ ಅಂದರೆ. ಕಲ್ಲಂಗಡಿ ಹಣ್ಣು, ಪಪ್ಪಾಯ, ಸೀಬೆಹಣ್ಣು ಈ ಥರದ್ದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಹಣ್ಣುಗಳು. ಆಪಲ್ ಆಗಲಿ ಈ ಥರದ್ದು ಅಷ್ಟು ಯಾಕೋ ಗೊತ್ತಿಲ್ಲ, ಲೈಕ್ ಆಗೋಲ್ಲ ನನಗೆ. ಅದರಲ್ಲಿ ಕಲ್ಲಂಗಡಿ ಹಣ್ಣು, ಪಪ್ಪಾಯ ಅಂತಂದರೂ ಸಿಕ್ಕಾಪಟ್ಟೆ ಇಷ್ಟ ನೋಡಿ. ಈ ರೀತಿ ಇತ್ತು. ಅದನ್ನು ತಿಂಡಿಗೆ ಕಟ್ ಮಾಡ್ಕೊಂಡು ನಾನು ಕೂಡ ಆಮೇಲೆ ರೊಟ್ಟಿನ ನಾನು ಮತ್ತೆ ಶೇರ್ ಮಾಡಿಲ್ಲ, ರೊಟ್ಟಿ ಕೂಡ ಒಂದನ್ನು ತಿಂದೆ. ಆಮೇಲೆ ವಿಡಿಯೋ ಎಡಿಟಿಂಗ್ ಇತ್ತು, ಎಡಿಟಿಂಗ್ ಮಾಡ್ತಾಯಿದ್ದೆ. ಅಷ್ಟರೊಳಗಡೆ ಸ್ವಲ್ಪ ಯಾಕೋ ತಲೆ ನೋವ್ತಾ ಇತ್ತು. ಮೂಡ ಬೇರೆ ಆಗ್ತಾ ಇರೋದಕ್ಕೋ ಏನೋ ಗೊತ್ತಿಲ್ಲ. ಟೀ ಮಾಡಿಕೊಟ್ಲು ನನ್ನ ಮಗಳು, ಟೀ ಕೂಡ ಕುಡಿದೆ. ಟೀ ಕುಡಿದು ವಿಡಿಯೋ ಎಡಿಟಿಂಗ್ ಮುಗೀತು. ಮುಗಿದಾದ್ಮೇಲೆ ಅಡುಗೆಗೆ ಹೋಗ್ಬೇಕಲ್ವಾ, ಅಡುಗೆಗೆ ಅನ್ನಕ್ಕೆ ನೀರಿಟ್ಟಿದ್ದೀನಿ ನೋಡಿ. ನನ್ನ ಮಗಳು ಏನೋ ಮಾಡ್ತಾಯಿದ್ಲು ಕಿಚನಲ್ಲಿ, ಹಾಗೆ ಅನ್ನಕ್ಕೆ ನೀರಿಟ್ಟಿದ್ದೆ. ನಾನು ಸೊಪ್ಪು ಸೋಸ್ಕೊಳ್ತಾ ಇದ್ದೆ. ಅವಳಿಗೆ ಹೇಳಿದೆ ಅಕ್ಕಿ ತೊಳೆದಾಕಮ್ಮ ಅಂತ. ಸ್ವಲ್ಪ ಸ್ವಲ್ಪ ಅವ್ರಿಗೂ ಹೇಳ್ಕೊಡ್ತಾ ಇರಬೇಕು ಅಡುಗೆಗಳನ್ನ. ರಜೆ ಇದ್ದಾಗಾದ್ರೂ ಸ್ವಲ್ಪ ಹೆಣ್ಮಕ್ಳುಗಳು ಏನಾದರೂ ಕಲಿಬೇಕು. ಯಾಕಂದರೆ ಮನೆಯಲ್ಲಿ ಒಂದು ಹುಷಾರಿಲ್ದಿದ್ರೂ ಒಂದು ಅನ್ನ ಮಾಡ್ಕೊಳ್ಳೋವಷ್ಟಾದರೂ ಕಲ್ತಿರಬೇಕು. ಅದರಲ್ಲಿ ನನ್ನ ಮಕ್ಕಳಂತೂ ಮಾಡ್ತಾರೆ, ತುಂಬ ಖುಷಿ ವಿಷಯ ಅದು. ಏನಾದರೂ ಗೊತ್ತಿಲ್ಲದಿದ್ರೂ ಫೋನಲ್ಲಿ ನೋಡ್ಕೊಂಡಾದರೂ ಮಾಡ್ತಾರೆ ನೋಡಿ. ಸೊಪ್ಪನ್ನೆಲ್ಲ ಸೋಸ್ಕೊಂಡಿದ್ದಾಯಿತು. ನಾನು ಸೊಪ್ಪನ್ನು ಚೆನ್ನಾಗಿ ತೊಳಿತಾ ಇದ್ದೀನಿ. ಮಣ್ಣಿರುತ್ತೆ ಸೊಪ್ಪಲ್ಲಿ, ತುಂಬ ಚೆನ್ನಾಗಿ ತೊಳ್ಕೊಳ್ಬೇಕು. ಈಗ ನಾನು ಕುಕ್ಕರ್ಗೇನು ಇಟ್ಟಿಲ್ಲ ಸೊಪ್ಪನ್ನು, ಮಾಮೂಲಿ ತಪ್ಪಲೆನಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು ಕಡೆ ಮುದ್ದೆಗೆ ಇಟ್ಟಿದ್ದೀನಿ, ಒಂದು ಕಡೆ ಸೊಪ್ಪು ಕೂಡ ಚೆನ್ನಾಗಿ ಬೇಯ್ತಾ ಇದೆ ನೋಡಿ. ಬೆಳ್ಳುಳ್ಳಿ ಸೋಸ್ಕೊಡ್ತಾ ಇದ್ಲು ನನ್ನ ಮಗಳು. ಮತ್ತು ಪಕ್ಕದಲ್ಲಿ ಎಲ್ಲ ಇವಾಗ ಇತ್ತೀಚೆಗೆಲ್ಲ ಈ ಆಯಿಲನ್ನು ತುಂಬ ಜನ ಟ್ರೈ ಮಾಡಿದ್ದಾರೆ. ನಾನು ಕೂಡ ಒಂದು ಸಲ ಟ್ರೈ ಮಾಡಬೇಕು, ನನ್ನ ಮಕ್ಕಳಿಗೆಲ್ಲ ಹಚ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ನೋಡೋಣ ಅಂತ ಕ್ಯಾರೆಟನ್ನು ಬೀಟ್ರೂಟನ್ನು ತುರಿದು ಇಟ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ನೋಡಿರ್ತೀರ ನೀವು, ಖುಷ್ಬು ಆಯಿಲ್ ಅಂತ ಹೇಳಿ ಫೇಮಸ್ ಆಗಿದೆ. ಬಟ್ ತುಂಬ ವರ್ಕ್ ಆಗುತ್ತೋ ಏನೋ ಗೊತ್ತಿಲ್ಲ, ಟ್ರೈ ಮಾಡೋಣ ಅಂತ ಅದನ್ನು ಕೂಡ ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಊಟ ಕೂಡ ಎಲ್ಲ ರೆಡಿಯಾಗಿತ್ತು. ನಮ್ಮ ಮನೆಯವ್ರಿಗೋಸ್ಕರ ಕಾಯ್ತಾ ಇದ್ವಿ. ಇನ್ನು ಕೆಲಸದ ಹತ್ರದಿಂದ ಬಂದಿರಲಿಲ್ಲ, ಅವರಿಗೋಸ್ಕರ ಕಾಯ್ತಾ ಇದ್ವಿ. ಅವ್ರು ಬಂದಾಗಲೇ ನಾವೆಲ್ಲ ಜೊತೆಯಲ್ಲೇ ಊಟ ಮಾಡೋದು. ಒಬ್ರನ್ನ ಬಿಟ್ಟು ಒಬ್ರು ಯಾರೂ ಊಟ ಮಾಡಲ್ಲ ಅವ್ರು ಬರೋವರೆಗೂ. ಅಕಸ್ಮಾತ್ ಅವರಿಗೆ ಕಾಲ್ ಮಾಡಿದ್ರೆ ಏನಾದರೂ ಕೆಲಸ ಇದ್ದರೆ ಹೇಳ್ತಾರೆ, ನೀವು ಊಟ ಮಾಡ್ಕೊಂಬಿಡಿ, ನಾನು ಲೇಟ್ ಆಗುತ್ತೆ ಅಂತ. ಆವಾಗ ನಾವು ಊಟ ಮಾಡ್ಕೊಳ್ತೀವಿ. ಅವರು ಕೂಡ ಬಂದರು ನೋಡಿ. ಅವರಿಗೆ ಊಟ ಇಟ್ಕೊಟ್ಟು ನಾವು ಕೂಡ ಊಟ ಇಟ್ಕೊಂಡು ಊಟ ಮಾಡಿದ್ವಿ. ಊಟ ಮಾಡಾದಮೇಲೆ ನೋಡಿ, ಆ ಆಯಿಲ್ ಮಾಡೋಕ್ಕೆ ಕ್ಯಾರೆಟು ಬೀಟ್ರೂಟು ತುರಿದಿಟ್ಟಿದ್ದೆ ನಾನು. ತುರಿದಿಟ್ಟಿದ್ದೆ ಅಲ್ವಾ, ಅದನ್ನು ಪ್ಯಾರಾಶೂಟ್ ಆಯಿಲ್ನ ತರಿಸ್ಕೊಂಡಿದ್ದೆ, ಕೊಬ್ಬರಿ ಎಣ್ಣೆನ. ಅದರಲ್ಲಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಸ್ಟೀಲ್ ಬಾಣಲಿಗೆ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ತುರಿದಿರೋ ಅಂಥ ಕ್ಯಾರೆಟು ಮತ್ತು ಬೀಟ್ರೂಟ್ ತುರಿಯನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಸಣ್ಣ ಊರಿನಲ್ಲೇ ಕುದಿಸ್ಕೊಳ್ತಾ ಇದ್ದೀನಿ ನೋಡಿ. ಇದೇ ಆಯಿಲು ನಾನು ಯೂಸ್ ಮಾಡಿದ್ದು ನೋಡಿ. ಈ ರೀತಿ ಚೆನ್ನಾಗಿ ಅದು ಕ್ಯಾರೆಟಲ್ಲಿರೋ ಅಂಥ ಅಂಶ, ಬೀಟ್ರೂಟಲ್ಲಿರೋ ಅಂಥ ಅಂಶ ಎರಡೂ ಆಯಿಲ್ ಒಳಗಡೆ ಮಿಕ್ಸ್ ಆಗಬೇಕು. ಆದಷ್ಟು ಸಣ್ಣ ಊರಿನಲ್ಲಿ ಮಾಡ್ಕೊಳ್ಬೇಕು ಇದನ್ನು ನೋಡಿ. ನಮ್ಮ ಮನೆಯವರು ಊಟಕ್ಕೆ ಬಂದಿದ್ದವರು ಹೋಗಲೇ ಇಲ್ಲ ಮತ್ತೆ ಕೆಲಸದ ಹತ್ರ. ಯಾಕಂದರೆ
ಮೂವಿ ಹಾಕಿದ್ರು, ಅಪ್ಪು ಮೂವಿ. ನಾವು ಮೊನ್ನೆ ಹೋದ್ವಿ, ಲಾಗಲ್ಲಿ ನೋಡಿರ್ತೀರ, ಅಪ್ಪು ಮೂವಿಗೆ ಹೋಗಿ ವಾಪಸ್ ಬಂದ್ವಿ. ಏನೋ ಅಲ್ಲಿ ಥಿಯೇಟ್ರಲ್ಲಿ ಕರೆಂಟ್ದೇನೋ ಪ್ರಾಬ್ಲಮ್ ಆಗಿದೆ ಅಂತ ನೋಡೋಕ್ಕಾಗಿರಲಿಲ್ಲ. ಈಗ ಟಿ ವಿಲಿ ಹಾಕಿದ್ರಲ್ವ, ನಮಗೆ ಅಪ್ಪು ಬಾಸ್ ಅಂತ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಅಪ್ಪು ಮೂವಿ ಹಾಕಿದ್ದಾರೆ ಅಂತೇಳಿ, ಇವಾಗ ಬಿಸಿಲು ಬೇರೆ ಅಲ್ವಾ, ಸಂಜೆ ಹೋಗ್ತೀನಿ ಕೆಲಸದ ಹತ್ರಕ್ಕೆ ಅಂತ ಕೂತಿದ್ರು ಅವರು ಕೂಡ. ನಾವು ಈ ಕೊಬ್ಬರಿ ಎಣ್ಣೆ ಆಯಿಲನ್ನು, ಫೇಸ್ ಆಯಿಲನ್ನು ರೆಡಿ ಮಾಡ್ಕೊಂಡ್ವಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿ, ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಟಿದೆ ಎಣ್ಣೆ, ತುಂಬ ಚೆನ್ನಾಗಿ ಆಗಿತ್ತು. ನೋಡಿ ಇದು ಆಲ್ಮೋಸ್ಟ್ ಆಯಿತು. ಇವಾಗ ಇದನ್ನು ಒಂದು ಸ್ಟ್ರೈನರ್ಗೆ ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ, ಒಂದು ಬೌಲ್ಗೆ ಈ ರೀತಿ ಸೋಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆಯಿಲು. ಇದನ್ನು ಮಾಡಬೇಕಾದ್ರಂತೂ ಇದ್ರದ್ದು ಆರೋಮ ಇರುತ್ತಲ್ವ, ತುಂಬ ಚೆನ್ನಾಗಿ ಬರ್ತಾಯಿತ್ತು, ಘಮ ಘಮ ಅಂತಿತ್ತು ಮನೆಯೆಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿ ಸ್ಮೆಲ್ಲೆಲ್ಲ ತುಂಬ್ಕೊಂಡ್ಬಿಟ್ಟಿತ್ತು. ಏನೋ ಸ್ಪೆಷಲ್ ಮಾಡ್ತಾಯಿದ್ದಾರೇನೋ, ಏನೋ ರೆಸಿಪಿ ಮಾಡ್ತಾಯಿದ್ದಾರೇನೋ ಅನ್ನೋ ಥರ. ನೋಡಿ ಇದಕ್ಕೆ ನಾನು ಈ 2 ಐಟಮ್ಗಳನ್ನು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ವಿಟಮಿನ್ ಇ ಟ್ಯಾಬ್ಲೆಟನ್ನು 2 ಕಟ್ ಮಾಡಿ ಹಾಕಿದ್ದೀನಿ. ನೋಡಿ 2 ತೊಗೊಂಡಿದ್ದೀನಿ, ಇದನ್ನು ಸೇರಿಸಿದ್ದೀನಿ ಇದರೊಳಗಡೆ. ನೋಡಿ ಇದಕ್ಕೆ ಆಲ್ಮಂಡ್ ಆಯಿಲ್ ಕೂಡ ಒಂದು 2 ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ಇವೆಲ್ಲ ತುಂಬಾ ಒಳ್ಳೆಯದು, ಆಲ್ಮಂಡ್ ಆಯಿಲು ಇದು. ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನೋಡಿ ಈ ರೀತಿ ನಾನು ಜ್ಯೂಸು ಸ್ಟ್ರೈನರಲ್ಲಿ ಸೋಸಿರೋದ್ರಿಂದ ಸ್ವಲ್ಪ ಅದು ಕ್ಯಾರೆಟ್ದೆಲ್ಲ ಬಂದಿದೆ ಅದರ ಬೌಲ್ ಒಳಗಡೆ. ಮತ್ತು ಆಮೇಲೆ ನಾನು ಲೋಟಕ್ಕೆ ಟೀ ಸೋಸೋದ್ರಲ್ಲಿ ಸೋಸ್ಕೊಂಡೆ, ಆಮೇಲೆ ನೀಟಾಗಿ ಕ್ಲೀನಾಗಿ ಬಂತು. ನೋಡಿ ಎಷ್ಟು ಕ್ಲೀನಾಗಿದೆ ಇವಾಗ. ನೋಡಿ ಆ ಕೊಬ್ಬರಿ ಎಣ್ಣೆ ಬಾಟಲ್ಗೆ ಅದಕ್ಕೆ ಸ್ಟೋರ್ ಮಾಡ್ಕೊಳ್ತೀನಿ ಮಮ್ಮಿ, ಕೈಗೆ ಹಾಕೊಂಡು ಹಿಂಗೆ ಹಚ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿದ್ಲು ನನ್ನ ಮಗಳು. ಹಾಗಾಗಿ ಅದಕ್ಕೆ ಹಾಕ್ಕೊಟ್ಟೆ ನಾನು ಅವಳಿಗೆ. ನೋಡಿ ನಾನು ಒಂದು ಸಲ ಅದು ಮಿಕ್ಕಿದೆಲ್ಲ ಇತ್ತಲ್ವ ಅಲ್ಲಿ, ಅದನ್ನು ಹಚ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಒಂದು ಕ್ರೀಮನ್ನು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಮ್ಮ ಫ್ರೆಂಡ್ ಅವರು ನನಗೆ ಸಜೆಷನ್ ಮಾಡಿದ್ದು, ಅವ್ರು ವೀಡಿಯೋದಲ್ಲಿ ಹಾಕಿದರು, ಅವರು ಕೂಡ ಯೂಟ್ಯೂಬರು. ಅದು ನೋಡಿ ಎಲ್ಪ್ ಆಗುತ್ತೆ ಮಕ್ಕಳಿಗೆ ಮಾಡಿಕೊಡಿ, ನೀವು ಕೂಡ ಹಚ್ಕೊಳ್ಳಿ ಅಂತ ಹೇಳಿದ್ರು. ನೋಡೋಣ ಅಂತ, ಟ್ರೈ ಮಾಡೋಣ ಅಂತ ಹೇಳಿ ಇದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಸೇಮ್ ಅದೇ ಬೌಲಿಗೆ ಆಲೋವೆರಾ ಜೆಲ್ಲು ನಾನು ಹಿಮಾಲಯದ ಬಳಸ್ತಾ ಇದ್ದೀನಿ. ಅದನ್ನು ಒಂದು 3 ಸ್ಪೂನು ಹಾಕ್ಕೊಂಡೆ. ಮತ್ತು ವಿಟಮಿನ್ ಇ ಟ್ಯಾಬ್ಲೆಟ್ ಇದೆ ಅಲ್ವಾ, ಅದನ್ನು ಕೂಡ 2 ಸೇರಿಸ್ಕೊಂಡಿದ್ದೀನಿ. ನೋಡಿ ಗ್ಲಿಸರಿನ್ ಬರುತ್ತಲ್ವ, ಇದೆಲ್ಲ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ಇದನ್ನು ಕೂಡ 1 ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಅವರು ಯಾವಾಗಲೂ ಇದೇ ಯೂಸ್ ಮಾಡ್ತಾರಂತೆ, ಹೇಳಿದರು ಹಂಗಂತ. ಹಾಗಾಗಿ ನೋಡೋಣ, ನಾವು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ನೋಡಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಮಾಡಿದಂಥ ಆಯಿಲ್ ಇತ್ತಲ್ವ, ಅದನ್ನು ಕೂಡ 1 ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನೋಡಿ ಈ ರೀತಿ ಆಯಿತು ಕ್ರೀಮು. ಇದನ್ನು ಅದೇ ಅಲೋವೆರಾ ಜೆಲ್ಲು ಬಾಕ್ಸಿಗೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿತ್ತು ಇದು ಕೂಡ. ಫೇಸಿಗೆ ಹಚ್ತಾ ಇದ್ದರೆ ಏನೋ ಒಂಥರ ಅನ್ನಿಸ್ತಿತ್ತು, ಫೀಲ್ ತುಂಬ ಚೆನ್ನಾಗಿತ್ತು. ನೋಡಿ ಈ ಕ್ರೀಮ್ ಈ ರೀತಿ ಬಂತು. ನನ್ನ ಗುರುವಾರದ ವ್ಲಾಗ್ ಈ ರೀತಿ ಇತ್ತು. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ, ಮತ್ತು ಏನಾದರೂ ನಿಮಗೆ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋನ ಆದಷ್ಟು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನನ್ನ ಡೈಲಿ ರೊಟೀನ್ ಹೇಗೆ ಬರ್ತಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮೆಲ್ಲರ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ಬಾಯ್.